The best and the best in the market. My second most favorite part of shopping is shopping for footwear. ವೀಕೆಂಡ್ಸಲ್ಲಿ ನಾನು ಏನು ಹೇಳ್ತೀನೋ ಅದನ್ನು ಮಾಡ್ತಾರಂತೆ. ಸೊ ಅದನ್ನೇ ಫಾಲೋ ಮಾಡ್ತಾ ಬರ್ತಾ ಇದ್ದೀವಿ ಇಷ್ಟು ವರ್ಷ ಮ್ಯಾರಿಡ್ ಲೈಫಲ್ಲಿ. ಮಾಲಿಗೆ ಬಂದ್ಬಿಟ್ಟು ಝಾರಾ ಒಳಗಡೆ ಹೋಗಿ ನೋಡದೆ ಇರೋಕ್ಕಾಗತ್ತಾ? ನೆಕ್ಸ್ಟು ಮೇಕಪ್ ಶಾಪಿಂಗ್ ಹೋಗೋಣ. ಅಲ್ಲಿ ಇಲ್ಲಿ ಗಮನ ಕೊಡೋದು ಬೇಡ, ಯಾಕಂದರೆ ತುಂಬ ದುಡ್ಡು ಖರ್ಚಾಗ್ಬಿಡುತ್ತೆ. ನೀವೇನಾದರೂ ಫಸ್ಟ್ ಟೈಮ್ ದುಬೈಗೆ ಬರ್ತಾ ಇದ್ರೆ ಪ್ಲೀಸ್ ಇಲ್ಲಿಗೆ ಬನ್ನಿ. ಹುಡುಗಿರ ಜಾಸ್ತಿ ಬಟ್ಟೆ ಚಪ್ಪಲಿ ಮೇಲೆ ಇನ್ವೆಸ್ಟ್ ಮಾಡೋದು ಕಡಿಮೆ ಮಾಡಿ, ರಾದರ್ ದೆನ್ ಇನ್ವೆಸ್ಟ್ ಆನ್ ಗೋಲ್ಡ್ ಆರ್ ರಿಯಲ್ ಎಸ್ಟೇಟ್. hello you guys, welcome back to my channel. ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಲ್ಲ, ನನ್ನ ಹೆಸರು ಗೌರಿ ಪ್ರವೀಣ್. ನಾನು ದುಬೈಯಿಂದ ಆ್ಯಂಡ್ ಆಲ್ಸೋ ಬೆಂಗಳೂರಿಂದ ಕನ್ನಡ ವ್ಲಾಗ್ಸ್ ಮಾಡ್ತೀನಿ. ಸೊ ನೀವು ಲಾಸ್ಟ್ ವ್ಲಾಗ್ ನೋಡಿದ್ದು ಬೆಂಗಳೂರಲ್ಲಿದ್ದಾಗ, ಇವಾಗ ದುಬೈಗೆ ಬಂದಿದ್ದೀನಿ. ಲೈಕ್ ಫ್ಯೂ ಡೇಸ್ ಆಗಿದೆ ದುಬೈಗೆ ಬಂದು. ನೀವು ನನ್ನ ಪ್ರೀವಿಯಸ್ ವ್ಲಾಗ್, ದಟ್ ಇಸ್ ಸ್ಯಾರಿ ಕಲೆಕ್ಷನ್ ವ್ಲಾಗ್ಗೆ ತುಂಬ ಪ್ರೀತಿ ಕೊಟ್ರಿ, ತುಂಬ ಇಷ್ಟಪಟ್ರಿ. ಆಮೇಲೆ ಪಾರ್ಟ್ 2 ವೀಡಿಯೋ ಮಾಡಿ ಅಂತ ಕೇಳಿದ್ರಿ. ಬಟ್ ಇವಾಗ ನಾನು ಪಾರ್ಟ್ 2 ವೀಡಿಯೋ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ, ಯಾಕಂದರೆ ನಂದು ಸ್ಯಾರಿ ಕಲೆಕ್ಷನ್ ಎಲ್ಲ ಬ್ಯಾಂಗ್ಳೂರಲ್ಲಿದೆ. ಸೊ ಬ್ಯಾಂಗ್ಳೂರಿಗೆ ಹೋದಾಗ ನಾನು ಖಂಡಿತ ನಿಮಗೆ ಪಾರ್ಟ್ 2 ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಸೊ ಇವತ್ತು ನಾನು ಸಡನ್ನಾಗಿ ವ್ಲಾಗ್ ಮಾಡೋಣ ಅಂತ ಯೋಚನೆ ಮಾಡಿ ಸ್ಟಾರ್ಟ್ ಮಾಡಿದ್ದೀನಿ. ನಾನು ಇವಾಗ ಏನಕ್ಕೆ ರೆಡಿ ಆಗಿರೋದು ಅಂದರೆ ದುಬೈ ಮಾಲಿಗೆ ಹೋಗೋಣ ಅಂತ. ದುಬೈ ಮಾಲಲ್ಲಿ ಸ್ವಲ್ಪ ಮೇಕಪ್ ಪ್ರಾಡಕ್ಟ್ಸ್ ತೊಗೋಬೇಕು, ಅದಕ್ಕೆ ಅಲ್ಲಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ನಿಮಗೆಲ್ಲ ನಾನು ಯಾವ್ಯಾವ ಥರ ಮೇಕಪ್ ಪ್ರಾಡಕ್ಟ್ಸ್ ತೊಗೊಳ್ತೀನಿ, ಏನು ಶಾಪಿಂಗ್ ಮಾಡ್ತೀನಿ, ಆಮೇಲೆ ದುಬೈ ಮಾಲಲ್ಲಿ ಯಾವ ಥರ ಶಾಪಿಂಗ್ ಚೆನ್ನಾಗಿರುತ್ತೆ, ಯಾವ ಥರ ಸ್ಟೋರ್ಗಳು ಚೆನ್ನಾಗಿರುತ್ತೆ, ಆಮೇಲೆ ದುಬೈ ಮಾಲ್ ಟೂರ್ ಕೊಡ್ತೀನಿ. ಸೊ ದಿಸ್ ಗೋನ್ ಟು ಬಿ ಅ ಲಿಟಲ್ ಬಿಟ್ ಡಿಫ್ರೆಂಟ್ ವ್ಲಾಗ್. ಸೊ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಲೆಟ್ ಅಸ್ ಸ್ಟಾರ್ಟ್ ದಿಸ್ ವ್ಲಾಗ್. ಆ್ಯಂಡ್ ಇವತ್ತು ಈ ಔಟ್ಫಿಟ್ ಹಾಕ್ಕೊಂಡಿದ್ದೀನಿ, ವೆರಿ ವೆರಿ ಫ್ರೀ ಔಟ್ಫಿಟ್. ಇಷ್ಟು ದಿನ ಲೈಕ್ ಬ್ಲೇಸರ್ಸ್ ಹಾಕ್ಕೊಂಡು ಈ ಸೆಕೆನಲ್ಲಿ ಸಾಕಾಗಿತ್ತು. ಸ್ವಲ್ಪ ಫ್ರೀ ಆಗಿ ಬಟ್ಟೆ ಹಾಕೊಳ್ಳೋಣ ಅಂತ ಇದನ್ನು ಹಾಕ್ಕೊಂಡಿದ್ದೀನಿ. ಸೊ ಲೆಟ್ಸ್ ಗೋ ಟು ದುಬೈ ಮಾಲ್. ಗೈಸ್ ನೋಡಿ, ಸದ್ಯಕ್ಕೆ ಇಷ್ಟೊಂದು ಮೇಕಪ್ ಪ್ರಾಡಕ್ಟ್ಸ್ ಇದೆ, ಬಟ್ ನನಗೆ ಯಾಕೋ ಸರಿ ಕರೆಕ್ಟ್ ಶೇಡ್ ಅನ್ನಿಸ್ತಾ ಇಲ್ಲ ನನ್ನ ಫೌಂಡೇಶನು ಮತ್ತು ಕನ್ಸೀಲರು. ಸೊ ಐ ಜಸ್ಟ್ ವಾಂಟ್ ಟು ಟ್ರೈ ಅ ಫ್ಯೂ ಮೋರ್ ಪ್ರಾಡಕ್ಟ್ಸ್. ಡಿಯಾರ್ದು, ಆಮೇಲೆ ಲ್ಯಾನ್ಕಾಮ್ದು. ಸೊ ಲೆಟ್ ಇಸ್ ಗೋ ಟ್ರೈ ಸಮ್ ನ್ಯೂ ಪ್ರಾಡಕ್ಟ್ಸ್. ಇವಾಗ ಮಾಲಿಗೆ ಕ್ಯಾಬಲ್ಲಿ ಹೋಗ್ತಾ ಇದ್ದೀನಿ, ಯಾಕಂದರೆ ನನ್ನ ಡ್ರೈವರ್ ಬ್ಯುಸಿಯಾಗಿದ್ದಾನೆ ಅಂತ. ಸೊ ದುಬೈ ಮಾಲ್ ಎಷ್ಟು ದೊಡ್ಡದಾಗಿದೆ ಅಂದರೆ, ಓ ಮೈ ಗಾಡ್, ನಾನು ಎಷ್ಟು ಸತಿ ಹೋದ್ರೂ ಮಿಸ್ ಆಗಿಬಿಡ್ತೀನಿ. ಎಷ್ಟೊಂದು ಶಾಪ್ಸ್ ಇದ್ದಾವೆ, ಗೊತ್ತೇ ಆಗೋದಿಲ್ಲ ಯಾವ ಟರ್ನ್ ತೊಗೋಬೇಕು, ಎಲ್ಲಿ ಹೋಗಬೇಕು ಅಂತ. ಬಟ್ ಇವತ್ತು ಹೋಗ್ತಿರೋ ಶಾಪ್ಸ್ ಐ ಥಿಂಕ್ ಐ ನೋ ಎಲ್ಲೆಲ್ಲಿದ್ದಾವೆ ಅಂತ. ಅಲ್ಲಿ ಹೋದ್ಮೇಲೆ ಗೊತ್ತಾಗೋದು. ಸೊ ನಿಮಗೂ ಗೊತ್ತಾಗುತ್ತೆ, ನೀವು ನೋಡ್ತೀರಾ ನಾನು ಯಾವ ಥರ ಲೈಕ್ ಬೇರೆ ಡಿಫ್ರೆಂಟ್ ಡೈರೆಕ್ಷನ್ಸಲ್ಲಿ ನಾನು ಮಿಸ್ಟೇಕಾಗಿ ಹೋಗ್ತೀನಿ ಅಂತ. ಸೊ ಪ್ರವೀಣಿಗೆ ಬರೋಕ್ಕೆ ಹೇಳಿದೆ, ಆ್ಯಸ್ ಯೂಶ್ವಲ್ ಬರೋಕ್ಕಾಗಲ್ಲ ಅಂದರು. ವೀಕ್ ಡೇನಲ್ಲಿ ಒಂದು ದಿನಾನು ಅವ್ರನ್ನ ನಾನು ಕರಿಬಾರ್ದಂತೆ. ವೀಕ್ ಡೇಸಲ್ಲಿ ನಾನೇನು ಹೇಳ್ತೀನಿ, ವೀಕೆಂಡ್ಸಲ್ಲಿ ನಾನೇನು ಹೇಳ್ತೀನೋ ಅದನ್ನು ಮಾಡ್ತಾರಂತೆ. ಸೊ ಅದನ್ನೇ ಫಾಲೋ ಮಾಡ್ತಾ ಬರ್ತಾ ಇದ್ದೀವಿ ಇಷ್ಟು ವರ್ಷ ಮ್ಯಾರಿಡ್ ಲೈಫಲ್ಲಿ. ಯಾವಾಗಲೂ ಬಂದಿದ ತಕ್ಷಣ ಈ ಫ್ಯಾಷನ್ ಅವೆನ್ಯೂ ಅಂತ ಒಂದು ಪಾರ್ಕಿಂಗ್ ಬರ್ತೀನಿ. ಸೊ ಇಟ್ ಈಸ್ ದ ಈಸಿಯೆಸ್ಟ್. ಗೈಸ್, ಎಕ್ಸಾಕ್ಟ್ಲಿ ನನಗೆ ಬೇಕಾಗಿರೋ ಎಂಟ್ರೆನ್ಸ್ಗೆ ಬಂದಿದ್ದೀನಿ ದುಬೈ ಮಾಲಲ್ಲಿ. ಐ ಆಮ್ ಸೋ ಹ್ಯಾಪಿ. ಇಲ್ಲಿಂದ ಜಾಸ್ತಿ ನಡಿಬೇಕಾಗಿಲ್ಲ ಅಂತ. ಲೆಟ್ ಮಿ ಶೋ ಯು. ಈ ಕೋಸ್ತಾ ಅಂತ ಒಂದು ಅಂಗಡಿ ಇದೆಯಲ್ಲ, ಈ ಅಂಗಡಿ ಹತ್ರನೇ ಎಲ್ಲ ಲೂಯಿ ವಿಟಾನು, ಝಾರಾ, ಆಮೇಲೆ ಎಲ್ಲ ಥರ ಶಾಪ್ಸು ಇರೋದು. ಐ ಆಮ್ ಫೀಲಿಂಗ್ ಸೋ ಹ್ಯಾಪಿ. ಪ್ರವೀಣ್ ಇದ್ದಿದ್ರೆ ಅಂತೂ ಫುಲ್ ಖುಷಿ ಪಟ್ಬಿಡ್ತಿದ್ರು ನಾವು ಕರೆಕ್ಟ್ ಎಂಟ್ರೆನ್ಸಿಗೆ ಬಂದಿದ್ವಿ ಅಂತ. ಇದು ನೋಡಿ ಗೈಸ್, ವಿಕ್ಟೋರಿಯಾ ಸೀಕ್ರೆಟ್. ನಾನು ಈ ಅಂಗಡಿಯಲ್ಲಿ ಅಷ್ಟೊಂದು ಶಾಪ್ ಮಾಡೋದಿಲ್ಲ, ಯಾಕಂದರೆ ನನಗೆ ಅಷ್ಟೊಂದು ಇಷ್ಟ ಆಗಲ್ಲ. ಬಟ್ ಲಾಟ್ ಆಫ್ ಗರ್ಲ್ಸ್ ಲೈಕ್ ದಿಸ್ ಶಾಪ್. ಫಸ್ಟ್ ಸ್ಟಾಪ್ ನನಗೆ ಹೋಗಬೇಕು ಅಂತ ಇಷ್ಟ ಇರೋದು ದಿ ಗುಡ್ ಓಲ್ಡ್ ಝಾರಾ. ಮಾಲಿಗೆ ಬಂದ್ಬಿಟ್ಟು ಝಾರಾ ಒಳಗಡೆ ಹೋಗಿ ನೋಡದೆ ಇರೋಕ್ಕಾಗತ್ತಾ? ಸೊ ಒಂದ್ಸತಿ ಚೆಕ್ಔಟ್ ಮಾಡೋಣ ಅಂತ. I don't wish to buy anything, but I just want to check new collection ಏನೇನು ಬಂದಿದೆ ಅಂತ.
ನ್ಯೂ ಕಲೆಕ್ಷನ್ಸ್ ಗೊತ್ತಾಗದೆ ಸುಮ್ಮನೆ ಇರೋಕ್ಕಾಗತ್ತಾ? ಸೊ ಎಸ್. ಓ ಮೈ ಗಾಡ್, ಜಸ್ಟ್ ಲುಕ್ ಎಟ್ ದಿಸ್ ಒನ್, ಇಟ್ಸ್ ಸೋ ಪ್ರಿಟಿ. ಓ, ಹೊಸ ಕಲೆಕ್ಷನ್ ಬಂದಿದೆ, ಸಮ್ಮರ್ ಕಲೆಕ್ಷನು. ಐ ಥಿಂಕ್ ಇಟ್ಸ್ ವೆರಿ ನೈಸ್. Look at this top, guys, it's so pretty. Guys, I found my top. ಇಲ್ಲಿ ನೋಡಿ, ನಾನು ಹಾಕ್ಕೊಂಡಿರೋ ಟಾಪ್ ಇಲ್ಲೇ ಇದೆ. ಇದು ಝಾರಾದೆ. ಐ ಲವ್ ದ ಪ್ರಿಂಟ್, ಅದಕ್ಕೆ ತಗೊಂಡಿದ್ದು. ಇಟ್ಸ್ ಅ ವೆರಿ ಬಿಗ್ ಸ್ಟೋರ್ ದುಬೈ ಮಾಲಲ್ಲಿ. ಗೈಸ್, ನನಗೆ ಇಯರಿಂಗ್ ಸಿಕ್ತು, ತುಂಬಾ ಕ್ಯೂಟಾಗಿದೆ. ಐ ಲೈಕ್ ಇಟ್. ಆಮೇಲೆ ನಾನು ಈ ಝಾರಾದಲ್ಲಿ ಸೇಲ್ ಬಂದುಬಿಟ್ರೆ ಒಂಚೂರು ಇಷ್ಟ ಆಗಲ್ಲ ನನಗೆ. ಒಳ್ಳೆ ಫಿಶ್ ಮಾರ್ಕೆಟ್ ಥರ ಫಿಶಸ್ ಇಟ್ಟಿರ್ತಾರಲ್ಲ, ಹಂಗೆ ಇಟ್ಟಿರ್ತಾರೆ ಎಲ್ಲದನ್ನು. ಐ ಹೇಟ್ ಶಾಪಿಂಗ್ ಡ್ಯೂರಿಂಗ್ ಸೇಲ್ ಟೈಮ್. ಬಟ್ ರೈಟ್ ನಾವು ಇಯರಿಂಗ್ ಒಂದೇ ಇಷ್ಟ ಆಗಿದ್ದು. ಸೊ ಐ ವಿಲ್ ಜಸ್ಟ್ ಬೈ ದಿಸ್ ಒನ್ ಆ್ಯಂಡ್ ನೆಕ್ಸ್ಟ್ ಸ್ಟೋರಿಗೆ ಹೋಗೋಣ. ಫಸ್ಟ್ ಶಾಪಿಂಗ್ ಆಯಿತು. ನೆಕ್ಸ್ಟು ಮೇಕಪ್ ಶಾಪಿಂಗ್ ಹೋಗೋಣ. ಅಲ್ಲಿ ಇಲ್ಲಿ ಗಮನ ಕೊಡೋದು ಬೇಡ, ಯಾಕಂದರೆ ತುಂಬ ದುಡ್ಡು ಖರ್ಚಾಗ್ಬಿಡುತ್ತೆ. ಸೊ ವಿ ಹ್ಯಾವ್ ಟು ಸೇವ್ ಮನಿ ಆ್ಯಂಡ್ ಇನ್ವೆಸ್ಟ್ ಸಮ್ವೇರ್ instead of putting money on very unwanted things. So let's go to Sephora or Dior de ಒಂದು ಫ್ಲ್ಯಾಗ್ಶಿಪ್ ಸ್ಟೋರ್ ಇರುತ್ತಲ್ಲ, ಅಲ್ಲಿಗೆ ಹೋಗೋಣ. ಇಲ್ಲಿ ಏಂಜಲಿನಾ ಅಂತ ಒಂದು ಕಾಫಿ ಶಾಪ್ ಇದೆ, ಲೂಯಿ ವಿಟಾನ್ ಸ್ಟೋರ್ ಪಕ್ಕನೇ. ಏಂಜಲಿನಾಗೆ ವೆರಿ ವೈಟ್ ಬ್ಲಡ್ ಪೀಪಲ್ ಬರ್ತಾರೆ. ವೈಟ್ ಬ್ಲಡ್ ಅಂದರೆ ವೆರಿ ರಿಚ್ ಎಮಿರಾತೀಸ್. ಸೊ ಅದ್ರ ಪಕ್ಕನೇ ಲೂಯಿ ವಿಟಾನ್ ಸ್ಟೋರ್ ಇರೋದು. ಸೊ ಅಲ್ಲಿಗೂ ಹೋಗೋದು ಬೇಡ ಇವತ್ತು. ಸೊ ಡೈರೆಕ್ಟ್ಲಿ ಹೆಡಿಂಗ್ ಟು ಸೆಫೋರಾ. ಇದು ದುಬೈ ಮಾಲ್ದು ಸೆಂಟರ್ ಪ್ಲೇಸ್, ಒನ್ ಆಫ್ ದ ಸೆಂಟರ್ ಪ್ಲೇಸಸ್ಸು. ಅಲ್ಲಿ ಮಸಿಮೋ ಡ್ಯೂಟಿ ಇದೆ, ಅಲ್ಲಿ ಝಾರಾ ಹೋಮ್ ಇದೆ. ಸೊ ಇಲ್ಲಿಂದ ಐ ಡೋಂಟ್ ನೋ ಹೌ ಟು ಗೋ ಟು ಸೆಫೋರಾ. ಓ ಮೈ ಗಾಡ್, ಯಾರಿಗಾದ್ರೂ ಕೇಳೋಣ ಸೆಕ್ಯೂರಿಟಿ ಗಾರ್ಡ್ಗೆ. ಹಾಯ್, ವಿಚ್ ವೇ ಟು ಗೋ ಟು ಸೆಫೋರಾ? ಸ್ಟ್ರೇಟ್, ಥ್ಯಾಂಕ್ ಯು. Finally found Sephora, guys. ಫುಲ್ ಕ್ರೌಡೆಡ್ ಆಗಿರುತ್ತೆ, ಬಟ್ ಇವತ್ತು ಅಷ್ಟು ಕ್ರೌಡ್ ಇರಲ್ಲ, ಯಾಕಂದರೆ ಟುಡೇ ಇಸ್ ಫ್ರೈಡೇ. ಸೊ ಎನಿ ವಿಚ್ ವೇಸ್ ಸೆಫೋರಾದಲ್ಲಿ ಯಾವಾಗಲೂ ಹುಡುಗಿರು ಇರ್ತಾರೆ. ಸೊ ಲೆಟ್ಸ್ ಗೋ ಇನ್ ನೌ. I don't know if I can find Dior here. Yes, I can find Dior, guys. Finally found it. Dior Skin. Really? Guys, I finished my shopping. ಅಲ್ಲಿ ಒಳಗಡೆ ಫಿಲಮ್ ಮಾಡೋದಕ್ಕೆ ಬಿಡಲಿಲ್ಲ. ಸೆಕ್ಯೂರಿಟಿ ಬಂದು ಪ್ಲೀಸ್ ಆಫ್ ಮಾಡು ಅಂತ ಕ್ಯಾಮ್ರಾ. ಸೊ ಐ ಸ್ವಿಚ್ಡ್ ಇಟ್ ಆಫ್. ಐ ಫೈನಲಿ ಬಾಟ್ ದ ಕರೆಕ್ಟ್ ಶೇಡ್ ಆಫ್ ಫೌಂಡೇಶನ್. ಅವ್ಳು ಫೌಂಡೇಶನ್ ಹಚ್ಚಿದ್ದಾಳೆ, ಐ ಡೋಂಟ್ ನೋ ಕರೆಕ್ಟ್. ಸ್ವಲ್ಪ ಅದಾದಮೇಲೆ ಗೊತ್ತಾಗುತ್ತೆ. ಮಾಲಲ್ಲಿ ಓಡಾಡಿದ್ಮೇಲೆ ಸ್ವಲ್ಪ ಬೇಕು ಅದು ಸೆಟ್ ಆಗೋದಕ್ಕೆ. ಗೈಸ್, ಇಲ್ಲಿ ನೋಡಿ, ಅಕ್ವೇರಿಯಂ ಹತ್ರ ಬಂದಿದ್ದೀನಿ ನಾನು. ಟೂರಿಸ್ಟ್ ಬರೋರ್ಗೆಲ್ಲದೂ ದಿಸ್ ಇಸ್ ಲೈಕ್ ಅ ವೆರಿ ವಾವ್ ಥಿಂಗ್. ಬಟ್ ನನಗೂ ಎಸತಿ ಬಂದ್ರೂ ನಿಂತ್ಕೊಂಡು ನೋಡಬೇಕು ಅಂತ ಅನಿಸುತ್ತೆ. ಸಚ್ ಬಿಗ್ ಫಿಶಸ್ಸು. ಐ ಡೋಂಟ್ ನೋ ಹೆಂಗೆ ಮೇಂಟೈನ್ ಮಾಡ್ತಾರೆ ಅಂತ, ಬಟ್ ಇಟ್ ಈಸ್ ಅಮೇಝಿಂಗ್. ಎಷ್ಟು ಜನ ಇದ್ದಾರೆ ನೋಡಿ ಇಲ್ಲಿ. ಹತ್ತಿರದಿಂದ ತೋರಿಸ್ತೀನಿ. ಎಷ್ಟು ದೊಡ್ಡ ಫಿಶಸ್ ಇದೆ ನೋಡಿ ಗೈಸ್. ವೆರಿ ಬ್ಯೂಟಿಫುಲ್, ವೆರಿ ಬ್ಯೂಟಿಫುಲ್. ಗೈಸ್, ಇದು ಫೇಮಸ್ ದುಬೈ ಮಾಲ್ ಫೌಂಟೇನು. ಇಟ್ಸ್ ಅನದರ್ ವೆರಿ ನೈಸ್ ಥಿಂಗ್ ಇನ್ ದ ದುಬೈ ಮಾಲ್. ಎಲ್ಲರೂ ಇಲ್ಲಿ ಬಂದು ಫೋಟೋ ತೆಗೆಸ್ಕೋತಾರೆ. ನೀವೇನಾದರೂ ಫಸ್ಟ್ ಟೈಮ್ ದುಬೈಗೆ ಬರ್ತಾ ಇದ್ರೆ ಪ್ಲೀಸ್ ಇಲ್ಲಿಗೆ ಬನ್ನಿ.
ಇದ್ರ ಮುಂದೆ ಒಂದು ಫೋಟೋ ಕ್ಲಿಕ್ ಮಾಡಿಸ್ಕೊಳ್ಳಿ. ಇಟ್ಸ್ ಅ ವೆರಿ ನೈಸ್ ಪ್ಲೇಸ್, ವೆರಿ ನೈಸ್ ಥಿಂಗ್ ಟು ಸಿ. ನಿಂತ್ಕೊಂಡು ನೋಡ್ತಾನೆ ಇರೋಣ ಅನ್ಸುತ್ತೆ, ಬಟ್ ಹೋಗಬೇಕು, ಟೈಮ್ ಆಗುತ್ತೆ. ಸೊ ಸೆಫೋರಾ ಆದಮೇಲೆ ನಾನು ಒಂದು 2 ಅಂಗಡಿಗೆ ಹೋದೆ, ಏನೂ ಇಷ್ಟ ಆಗಲಿಲ್ಲ. ಹೊಟ್ಟೆ ಹಸಕ್ಕೆ ಶುರುವಾಗಿದೆ. ಈ ಮಾಲಿಗೆ ಬಂದಿದ ತಕ್ಷಣ ಹೊಟ್ಟೆ ಹಸು ಆಗಕ್ಕೆ ಸ್ಟಾರ್ಟ್ ಆಗಿಬಿಡುತ್ತಲ್ಲ, ಯಾಕೆ ನಿಮಗೂ ಹಂಗೆ ಆಗುತ್ತಾ ಎಲ್ಲರಿಗೂ? ಏನಾದರೂ ಒಂದು ಜಂಕ್ ಫುಡ್ ತಿನ್ಬೇಕು ಅನ್ಸುತ್ತೆ, ಬಟ್ ಇಷ್ಟ ಇಲ್ಲ. ಮನೆಗೆ ಹೋಗಿ ಊಟ ಮಾಡಬೇಕು, ಮನೇಲಿ ಊಟ ಇದೆ. ಸೊ ಇವಾಗ ಐ ಜಸ್ಟ್ ವಾಂಟ್ ಟು ಹ್ಯಾವ್ ಅ ಕಪ್ ಆಫ್ ಕಾಫಿ. ಅದಾದಮೇಲೆ ಐ ಥಿಂಕ್ ಏನು ಮಾಡೋದು ಅಂತ. ನಾನು ಒನ್ ಮೋರ್ ಥಿಂಗ್ ತೋರ್ಸೋದು ಮರ್ತೋದೆ. ಸ್ಕೇಟಿಂಗ್ ರಿಂಗ್ ನೋಡಿ ಗೈಸ್, ಐಸ್ ಸ್ಕೇಟಿಂಗ್ ರಿಂಗ್. ಇಟ್ಸ್ ಅ ವೆರಿ ಫನ್ ಥಿಂಗ್ ಟು ಟ್ರೈ. ನಾನು ಯಾವತ್ತೂ ಟ್ರೈ ಮಾಡಿಲ್ಲ, ಬಟ್ ಇಟ್ಸ್ ಸೋ ನೈಸ್. ನೆಕ್ಸ್ಟ್ ಟೈಮ್ ಪ್ರವೀಣ್ ಆದರೂ ಫ್ರೀ ಇದ್ರೆ ಕರ್ಕೊಬರ್ತೀನಿ ಇಲ್ಲಿಗೆ. ಸ್ಕೇಟಿಂಗ್ ಶೂಸ್ ಹಾಕ್ಕೊಂಡು ಅಲ್ಲಿ ಐಸ್ ಥರ ಏನೋ ಮಾಡಿರ್ತಾರೆ ಫ್ಲೋರಿಂಗು, ಅದ್ರ ಮೇಲೆ ಸ್ಕೇಟಿಂಗ್ ಮಾಡೋದು. ಇಟ್ಸ್ ಸೋ ನೈಸ್. ಗೈಸ್, ನೀವೇನಾದರೂ ದುಬೈಗೆ ಬರ್ತಾ ಇದ್ರೆ ಈ ವಿಂಟರ್ ಟೈಮಲ್ಲಿ, ನಾನು ಹೇಳೋ ಶಾಪಿಂಗ್ ಸ್ಟೋರಿಗೆ ಖಂಡಿತ ವಿಸಿಟ್ ಮಾಡಿ. ನಂಬರ್ 1 ಸೆಂಟರ್ ಪಾಯಿಂಟು. ಯು ಗೆಟ್ ಲೈಕ್ ವೆರಿ ವೆರಿ ನೈಸ್ ಕ್ಲೋತ್ಸ್, ನೈಸ್ ಶೂಸ್ ಎಸ್ಪೆಷಲಿ. ಅದಾದಮೇಲೆ ಕಾಟನ್ ಅಂತ, KOTON. ಅದಾದಮೇಲೆ ಮ್ಯಾಕ್ಸು ಇಂಡಿಯಾ ಥರ ಇಲ್ಲ. ದೇ ಹ್ಯಾವ್ ವೆರಿ ಗುಡ್ ಕಲೆಕ್ಷನ್ ಹಿಯರ್. ಆ್ಯಕ್ಚುಲಿ ಮ್ಯಾಕ್ಸು ಆಮೇಲೆ ಮ್ಯಾಕ್ಸ್ ಈಸ್ ಆ್ಯಕ್ಚುಲಿ ಅರೇಬಿಯನ್ ಬ್ರ್ಯಾಂಡ್, ಎಮಿರಾತಿ ಬ್ರ್ಯಾಂಡ್. ಅದಾದಮೇಲೆ ಲೈಕ್ ಸೆಂಟರ್ ಪಾಯಿಂಟ್ ಆಯಿತು, ಕಾಟನ್ ಆಯಿತು, ಮ್ಯಾಕ್ಸ್ ಆಯಿತು. ಅದಾದಮೇಲೆ ನಾಪ್ಕೊ ಬಂದಾಗ ಹೇಳ್ತೀನಿ. ಇವಾಗ ಸೆಂಟರ್ ಪಾಯಿಂಟ್ ಸ್ಟೋರ್ ಒಳಗೆ ಹೋಗ್ತಾ ಇದ್ದೀನಿ. ಐ ವಿಲ್ ಜಸ್ಟ್ ಶೋ ಯು. ದರ್ ಫುಟ್ವೇರ್ ಕಲೆಕ್ಷನ್ ಈಸ್ ದ ಬೆಸ್ಟ್ ನೋಡಿ. ಐ ವಿಶ್ ಈ ಬ್ರ್ಯಾಂಡು ಇಂಡಿಯಾದಲ್ಲಿ ಇರಬೇಕಾಗಿತ್ತು, ಸೊ ದ್ಯಾಟ್ ಐ ಕುಡ್ ಶೇರ್ ದ ಲಿಂಕ್ಸ್. ಬಟ್ ಲುಕ್ ಎಟ್ ದ ಡಿಸೈನ್ಸ್ ಗೈಸ್. Oh, the designs are so amazing. Just look at this one, red color. ಈ ಕಲೆಕ್ಷನ್ ನೋಡಿ ಗೈಸ್, ಫುಲ್ ಫ್ಯಾನ್ಸಿ, ಸ್ಪಾರ್ಕ್ಲಿ. ಐ ಡೋಂಟ್ ಥಿಂಕ್ ಈ ಥರ ಕಲೆಕ್ಷನ್ ಎಲ್ಲೂ ಸಿಗಲ್ಲ ಅದರ್ ದೆನ್ ಇನ್ ಸೆಂಟರ್ ಪಾಯಿಂಟ್, ದುಬೈ, UAE. ಓಕೆ ಗಾಯ್ಸ್, ಶಾಪಿಂಗ್ ಎಲ್ಲ ಮುಗೀತು. ಇವಾಗ ಜಸ್ಟ್ ಕಾಫಿ ಮತ್ತು ಏನಾದರೂ ಸ್ನ್ಯಾಕ್ಸ್ ತಿನ್ನಕ್ಕೆ ಬಂದಿದ್ದೀನಿ. ಐ ಆಮ್ ಸೋ ಟಯರ್ಡ್, ಕಾಲುಗಳೆಲ್ಲ ಆಗಲೇ ನೋವ್ತಾ ಇದೆ. ಆಲ್ಮೋಸ್ಟ್ 6,000 to 7,000 ಸ್ಟೆಪ್ಸ್ ನಡೆದಿದ್ದೀನಿ ಮಾಲ್ ಒಳಗೇನೆ. ಸೊ ಸ್ವಲ್ಪ ವಾಕಿಂಗ್ ಮಾಡ್ದಂಗೂ ಆಯಿತು, ಶಾಪಿಂಗ್ ಮಾಡ್ದಂಗೂ ಆಯಿತು. ಆಮೇಲೆ ಸ್ವಲ್ಪ ಫೀಲ್ ಗುಡ್ ಫ್ಯಾಕ್ಟರ್ ಬಂತು. ದಿಸ್ ಇಸ್ ಲೈಕ್ ಅ ಸೋಲೋ ಶಾಪಿಂಗ್ ಡೇಟ್.
ಒನ್ಸ್ ಇನ್ ಅ ವೈಲ್ ಹುಡುಗಿರ ನೀವು ಇದನ್ನ ಮಾಡಿ ಒಬ್ಬರೇ ಹೋಗಿ ನೋಡಿ ಏನೇನು ಹೊಸದಾಗಿ ಬಂದಿದೆ ಅಂತ ತಗೋಬೇಕು ಅಂತಾನೆ ಅಲ್ಲ, ಏನಾದರೂ ಯಾವುದು ಟ್ರೆಂಡಲ್ಲಿದೆ, ಯಾವ ಟ್ರೆಂಡಲ್ಲಿ ಇಲ್ಲ, ಯಾವುದು ಹೊಸ ಹೊಸ ಥಿಂಗ್ಸ್ ಬಂದಿದೆ ಅಂತೆಲ್ಲ ಹೋಗಿ ಚೆಕ್ಔಟ್ ಮಾಡಿ ಮಾಲಲ್ಲಿ. ವಿಲ್ ಫೀಲ್ ಸೋ ಗುಡ್. ಲೈಕ್ ಇಟ್ಸ್ ಲೈಕ್ ಅ ಡಿಫ್ರೆಂಟ್ ಫೀಲಿಂಗ್ ಒಬ್ಬರೇ ಆಚೆ ಬರೋದು. ಯಾವಾಗಲೂ ಯಾರಾದರೂ ಒಬ್ರು ಇದ್ದೇ ಇರ್ತಾರೆ, ಫ್ಯಾಮಿಲಿಯವರು, ಹಸ್ಬೆಂಡ್ ಇರ್ತಾರೆ ಅಥವಾ ಮಕ್ಳು ಇರ್ತಾರೆ. ನೀವು ಒಬ್ಬರೇ ಹೋಗಿ, ಸೋಲೋ ಹೋಗಿ, ಆ್ಯಂಡ್ ಯು ವಿಲ್ ಫೀಲ್ ಸೋ ಗುಡ್ ಅಬೌಟ್ ಯುವರ್ ಸೆಲ್ಫ್ ಆ್ಯಂಡ್ ಟ್ರೀಟ್ ಯುವರ್ ಸೆಲ್ಫ್ ಇಫ್ ಯು ಕ್ಯಾನ್. Buy small things for yourself, so it will make you feel nice and like exciting. So yeah, I feel so tired. ಇವಾಗ ಮನೆಗೆ ಹೆಂಗಪ್ಪ ಹೋಗೋದು, ಟ್ಯಾಕ್ಸಿ ಉಟ್ಕೊಂಡು ಹೋಗ್ಬೇಕು. ಇವಾಗ ಈ ಪ್ಲೇಸ್ ಇಂದ ಇದು ಜಸ್ಟ್ ರೈಟ್ ಇನ್ ಫ್ರಂಟ್ ಆಫ್ ದ ಇದಿದೆ ಅಕ್ವೇರಿಯಂ ಇದೆ ಈ ಕೆಫೆ. ಇಲ್ಲಿಂದ ಟ್ಯಾಕ್ಸಿ ಸ್ಟ್ಯಾಂಡಿಗೆ ಇನ್ನೆಷ್ಟು ದೂರ ನಡಿಬೇಕು ಐ ಡೋಂಟ್ ನೋ. ಐ ಹೋಪ್ ಸಂಬಡಿ ಕಮ್ಸ್. ಐ ಹೋಪ್ ಪ್ರವೀಣ್ಗೆ ಫೋನ್ ಮಾಡ್ತೀನಿ ಬರ್ತಾರೆ ಇಲ್ಲಿಂದ ಪಿಕಪ್ ಮಾಡ್ತಾರಾ ಅಂತ. ಐ ಆಮ್ ಶೋರ್ ಹಿ ವಿಲ್ ನಾಟ್ ಕಮ್. ಕೆಲಸದಿಂದ ಅವ್ರು ಇವಾಗ ಬರೋಕ್ಕೆ ಚಾನ್ಸೇ ಇಲ್ಲ. ಸೊ ಇವಾಗ ನಾನೇ ಐ ಹ್ಯಾವ್ ಟು ಪುಟ್ ಎನ್ ಎಫರ್ಟ್ ಆ್ಯಂಡ್ ಗೋ ಟು ದ ಟ್ಯಾಕ್ಸಿ ಸ್ಟ್ಯಾಂಡ್. ಅಲ್ಲಿಂದ ಮನೆಗೆ ಹೋಗಬೇಕು. ಆ್ಯಂಡ್ ಇನ್ನೇನು ಗೈಸ್, ಹೌ ಇಸ್ ಲೈಫ್ ಫೀಲಿಂಗ್ ಯು? ಖುಷಿಯಾಗಿದ್ದೀರಾ ಎಲ್ಲರೂ? ಖುಷಿಯಾಗಿರಿ, ದಟ್ ಇಸ್ ವೆರಿ ಇಂಪಾರ್ಟೆಂಟ್ ಇನ್ ಲೈಫ್. ನೀವು ಬೇರೆ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಬೇಡಿ, ಹೆಲ್ತ್ ಹಾಳು ಮಾಡ್ಕೊಳ್ಳೋಕೆ ಹೋಗ್ಬೇಡಿ. ಸ್ಟೇ ಹ್ಯಾಪಿ, ಸ್ಟೇ ಕಾಮ್ ಆ್ಯಂಡ್ be nice to the people whom you love because that is very important. ಹಿಂಗೆ ನನ್ನ ಲೈಫ್ ನಡೀತಾ ಇದೆ. ಐ ಜಸ್ಟ್ ವಾಂಟ್ ನಾನು ಇದನ್ನು ಹೇಳೋದೇ ಮರ್ತೋದೆ. ಆಫೀಸ್ಗೆ ಹೋಗೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಮತ್ತೆ. ಪ್ರವೀಣ್ ನನಗೆ ಒಂದು ಸೀಕ್ರೆಟ್ ಪ್ರಾಜೆಕ್ಟ್ನ ಅಸೈನ್ ಮಾಡಿದ್ದಾರೆ. ಐ ಹೋಪ್ ಐ ಕ್ಯಾನ್ ಡೂ 100% ಜಸ್ಟಿಸ್ ಟು ಇಟ್. ಅದನ್ನು ನಾನು ನಿಮ್ಮ ಹತ್ರ ಇನ್ನೂ ಶೇರ್ ಮಾಡ್ಕೊಳಕ್ಕಾಗಲ್ಲ ಬಿಕಾಸ್ ಇಟ್ ಇಸ್ ಸ್ಟಿಲ್ ಇನ್ ಇನಿಷಿಯಲ್ ಸ್ಟೇಜಸ್. ಸೊ ಹೀಗೆ ಮನೆ ಆಫೀಸು ಮನೆ ನಡೀತಾ ಇದೆ. ದುಬೈಗೆ ಬಂದರೆ ಲೈಫ್ ಇಸ್ ಸೋ ಡಿಫ್ರೆಂಟ್ ಗೊತ್ತಾ. ಫ್ಯಾಮ್ಲಿ ಇರಲ್ಲ, ಆಮೇಲೆ ಫ್ಯಾಮಿಲಿ ಫಂಕ್ಷನ್ಸ್ ಇರೋದಿಲ್ಲ, ಮದುವೆಗೆ ಹೋಗ್ಬೇಕು ಅನ್ನೋದಿರೋದಿಲ್ಲ, ಅಥವಾ ನಾಮಕರಣಕ್ಕೆ ಹೋಗಬೇಕು ಅನ್ನೋದಿರೋದಿಲ್ಲ. ಸೊ ದ ಫೋಕಸ್ ಇಸ್ ಕಂಪ್ಲೀಟ್ಲಿ ಆನ್ ವರ್ಕ್ ಆ್ಯಂಡ್ ಓನ್ಲಿ ವರ್ಕ್. ಸೊ ದ್ಯಾಟ್ ಈಸ್ ವಾಟ್ ನಾನು ಮತ್ತು ಪ್ರವೀಣ್ ಇವಾಗ ಮಾಡ್ತಾ ಇರೋದು. ಲೈಫ್ ಈಸ್ ಗೋಯಿಂಗ್ ಗುಡ್. ಸೊ ವಿ ಆರ್ ಹ್ಯಾಪಿ ಡೂಯಿಂಗ್ ವಾಟ್ ಎವರ್ we have to do to reach our goal here. Guys, finally ಮನೆಗೆ ರೀಚ್ ಆದೆ. ದುಬೈ ಮಾಲಿಂದ ನಮ್ಮ ಮನೆಗೆ 30 ಆಲ್ಮೋಸ್ಟ್ 25 ಮಿನಿಟ್ಸ್ ಅಪ್ ಟು 25 ಮಿನಿಟ್ಸ್ ಆಗುತ್ತೆ ಟ್ರಾಫಿಕ್ ಇದ್ರೆ, ಇಲ್ಲಾಂದರೆ ಬೇಗ ಬರ್ಬೋದು. ಬಟ್ ಐ ಗಾಟ್ ರಿಯಲಿ ನೈಸ್ ಪ್ರಾಡಕ್ಟ್ಸ್ ಟುಡೇ. ಇನ್ನು ಒಂದಲ್ಲ 2 ತಿಂಗಳು ನಾನು ಮಾಲ್ಗೆ ಹೋಗಲ್ಲ ಅನ್ಸುತ್ತೆ. ಅಲ್ಲಿ ಓಡಾಡಿ ಎಷ್ಟು ಸುಸ್ತಾಗ್ಬಿಟ್ಟಿದೆ ಅಂದರೆ. ಬಟ್ ಎನಿವೇ, ಎಷ್ಟು ಸುಸ್ತಾದ್ರೂ ಪರವಾಗಿಲ್ಲ. ಐ ವಿಲ್ ಅನ್ಬಾಕ್ಸ್ ಆಲ್ ದಿಸ್ ಆ್ಯಂಡ್ ಶೋ ಇಟ್ ಟು ಯು ಗೈಸ್ ಬಿಕಾಸ್ ಇಟ್ಸ್ ರಿಯಲಿ ನೈಸ್. ಗೈಸ್, ಇವಾಗ ನಾನು ಶಾಪಿಂಗ್ ಮಾಡಿದ್ದೆಲ್ಲ ಅನ್ಬಾಕ್ಸಿಂಗ್ ಟೈಮು. ಸೊ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ನನಗೇನು ತುಂಬ ಇಷ್ಟ ಆಯಿತು ಶಾಪ್ ಮಾಡಿದ್ದು ಅಂದರೆ ನನ್ನ ಮೇಕಪ್ ಪ್ರಾಡಕ್ಟ್ಸ್. ಡಿಯೋರ್ದು ಫಾರ್ ಎವರ್ ಸ್ಕಿನ್ ಗ್ಲೋ ಫೌಂಡೇಶನು, ಅದಾದಮೇಲೆ ಡಿಯೋರ್ದು ಫಾರ್ ಎವರ್ ಸ್ಕಿನ್ ಕರೆಕ್ಟ್ ಕನ್ಸೀಲರ್, ದ ಬೆಸ್ಟ್ ಆ್ಯಂಡ್ ದ ಬೆಸ್ಟ್ ಇನ್ ದ ಮಾರ್ಕೆಟ್. ನಿಮಗೇನಾದರೂ ಹೈ ಎಂಡ್ ಮೇಕಪ್ ಪ್ರಾಡಕ್ಟ್ಸ್ ತೊಗೋಬೇಕು ಅಂದರೆ ಪ್ಲೀಸ್ ಗೋ ಫಾರ್ ದಿಸ್ ಬಿಕಾಸ್ ಇದು ಪ್ಯಾಚಿ ಆಗಲ್ಲ ಅಥವಾ ಕೇಕಿ ಆಗಲ್ಲ ಆ್ಯಂಡ್ ವೆರಿ ಸ್ಕಿನ್ ಲೈಕ್ ಫಿನಿಶ್. ಇವನ್ ದ ಕನ್ಸೀಲರ್ ಇಸ್ ವೆರಿ ಗುಡ್. ಸೊ ನೆಕ್ಸ್ಟು, ಐ ಡೋಂಟ್ ಥಿಂಕ್ ಇದು ಇಂಡಿಯಾದಲ್ಲಿ ಸಿಗುತ್ತೆ ಅಂತ. ಒನ್ ಸೈಜ್ದು ಸೆಟ್ಟಿಂಗ್ ಸ್ಪ್ರೇ. ಇದು ಇಂಡಿಯಾದಲ್ಲಿ ಇನ್ನೂ ರಿಲೀಸ್ ಆಗಿಲ್ಲ. ನಿಮ್ದು ಯಾರಾದರೂ ಕಸಿನ್ಸು, ಫ್ಯಾಮಿಲಿ, ಫ್ರೆಂಡ್ಸು ಯಾರಾದರೂ ಬರ್ತಾ ಇದ್ದಾರೆ US ಇಂದ ಅಥವಾ ದುಬೈಯಿಂದ, ಪ್ಲೀಸ್ ತರಿಸ್ಕೊಳ್ಳಿ. ಇದನ್ನು ಸ್ಪ್ರೇ ಮಾಡಿಕೊಂಡ್ರೆ ಮೇಕಪ್ಪು ಟ್ರಾನ್ಸ್ಫರ್ ಪ್ರೂಫ್ ಆಗುತ್ತೆ, ಟ್ರಾನ್ಸ್ಫರ್ ಆಗೋದಿಲ್ಲ. ಆ್ಯಂಡ್ ಆಲ್ಸೋ ಇಟ್ ವಿಲ್ ಲಾಸ್ಟ್ ವೆರಿ ಲಾಂಗ್. ಇವತ್ತೇ ನಾನು ಟ್ರೈ ಮಾಡಿದ್ದಿದ್ದನ್ನು ಹಾಕ್ಕೊಂಡು ಮೈ ಫೇಸ್ ಲುಕ್ಸ್ ರಿಯಲಿ ಬ್ರೈಟ್ ಆ್ಯಂಡ್ ರಿಯಲಿ ನೈಸ್ ಎಂಡ್ ಆಫ್ ದ ಡೇವರೆಗೂ. ಇದು ಆಮೇಲೆ ಇನ್ನೊಂದೂ ಒನ್ ಸೈಜ್ ಸೆಟ್ಟಿಂಗ್ ಸ್ಪ್ರೇನೇ, ಬಟ್ ಇಟ್ ಈಸ್ ಆಫ್ ಅ ಡಿಫ್ರೆಂಟ್ ಕಾಂಬಿನೇಷನ್. ಇದೇನು ಟ್ರೈ ಮಾಡ್ತೀನಿ. ಸೊ ಇದಾಗಿತ್ತು ನನ್ನ ಫಸ್ಟ್ ಶಾಪಿಂಗ್ ಸೆಫೋರಾದಲ್ಲಿ. ನೆಕ್ಸ್ಟು ವಾಟ್ ಐ ಹ್ಯಾವ್ ಏನು ತೊಗೊಂಡೆ ಅಂದರೆ ಝಾರಾ, ಎಲ್ಲರ ಫೇವ್ರೆಟ್ ಝಾರಾ ಇಂದ ಈ ಇಯರಿಂಗ್ಸ್ ತೊಗೊಂಡೆ ಗೈಸ್. ವೆರಿ ನೈಸ್ ಇಯರಿಂಗ್ಸ್
ನನ್ನ ಸ್ಟೈಲಿಗೆ ತುಂಬ ಸೂಟ್ ಆಗುತ್ತೆ, ಕಲರ್ಫುಲ್ ಇದೆ. ಸೊ ಐ ಲೈಕ್ ಕಲರ್ಫುಲ್ ಸ್ಟಫ್. ನನ್ನ ಬಟ್ಟೆ ನೋಡ್ತಾ ಇದ್ದೀರಾ ಹೌ ಕಲರ್ಫುಲ್ ಇಟ್ ಈಸ್ ಅಂತ. ಎಷ್ಟೊಂದು ಜನ ಮಾಲಲ್ಲಿ ನೋಡ್ತಾ ಇದ್ರು ನನ್ನ ಔಟ್ಫಿಟ್ನ. ಆ್ಯಂಡ್ ಆಲ್ಸೋ ಒಂದು ಅಂಗಡಿಗೆ ಹೋದಾಗ ಒಬ್ಳು ಹೇಳಿದ್ಲು, ಯುವರ್ ಔಟ್ಫಿಟ್ ಇಸ್ ಸೋ ಡಿಫ್ರೆಂಟ್, ಇಟ್ ಇಸ್ ಲುಕಿಂಗ್ ಸೋ ನೈಸ್, ನಾನು ಎಲ್ಲೂ ನೋಡಿಲ್ಲ ಈ ಔಟ್ಫಿಟ್ನ ಅಂತ. ಐ ಫೆಲ್ಟ್ ಸೋ ಹ್ಯಾಪಿ, ಯಾಕಂದರೆ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಎಲ್ಲಕ್ಕಿಂತ ಅಂತ. ಲೆಟ್ಸ್ ಮೂವ್ ಆನ್ ಟು ವಾಟ್ ಐ ಬಾಟ್. ಸೊ ಝಾರಾದಲ್ಲಿ ಇದೊಂದೇ ಶಾಪಿಂಗ್ ಮಾಡಿದ್ದು. ಒಂದೊಂದ್ಸತಿ ಝಾರಾದಲ್ಲಿ ಒಳ್ಳೊಳ್ಳೆ ಬಟ್ಟೆನೇ ಸಿಗಲ್ಲ ಗೈಸ್. ಯಾವಾಗಲೂ ಒಂಥರ ಲೈಕ್ ಪ್ರಿಂಟ್ಸ್ ಚೆನ್ನಾಗಿರಲ್ಲ ಅಥವಾ ಫ್ಯಾಬ್ರಿಕ್ ಚೆನ್ನಾಗಿರಲ್ಲ. ಇವತ್ತು ನನಗೆ ಇದೊಂದೇ ಇಷ್ಟ ಆಗಿದ್ದು, ಸೊ ಇದೊಂದೇ ಶಾಪ್ ಮಾಡಿದ್ದು. ಇಯರಿಂಗ್ಸ್ ಫ್ರಮ್ ಝಾರಾ. ಇದಾದಮೇಲೆ ಮೈ ಸೆಕೆಂಡ್ ಮೋಸ್ಟ್ ಫೇವ್ರೆಟ್ ಪಾರ್ಟ್ ಆಫ್ ಶಾಪಿಂಗ್ ಇಸ್ ಶಾಪಿಂಗ್ ಫಾರ್ ಫುಟ್ವೇರ್. ಈ ಫುಟ್ವೇರ್ ಅಂತೂ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಗೋಲ್ಡ್ ಮತ್ತು ಸಿಲ್ವರು 2 ಟೋನ್ಡು ಎಲ್ಲ ಔಟ್ಫಿಟ್ಟಿಗೂ ಮ್ಯಾಚ್ ಆಗುತ್ತೆ. ಸೊ ಇದೊಂಥರ ಬ್ಲಾಕ್ ಹೀಲ್ಸ್ ಇದೆ, ಸೊ ಓಡಾಡೋದಕ್ಕೂ ಈಸಿ ಆಗುತ್ತೆ. ಇದು ಎಲ್ ಬ್ರ್ಯಾಂಡ್ ಅಂತ, ಬ್ಯಾಂಗ್ಳೂರ್, ಐ ಥಿಂಕ್ ಬ್ಯಾಂಗ್ಳೂರ್ ಲೈಫ್ ಸ್ಟೈಲಲ್ಲಿ ಸಿಗುತ್ತೆ ಅನಿಸುತ್ತೆ ಎಲ್ ಬ್ರ್ಯಾಂಡು. ಇದು ತುಂಬ ಚೆನ್ನಾಗಿದೆ ನೋಡಿ ಗೈಸ್. ಇಫ್ ಯು ಕ್ಯಾನ್ ಸರ್ಚ್ ಫಾರ್ ಇಟ್ ಆ್ಯಂಡ್ ಗೆಟ್ ಇಟ್ ಇನ್ ಲೈಫ್ ಸ್ಟೈಲ್ ದೆನ್ ಇಟ್ಸ್ ಅ ವೆರಿ ಗುಡ್ ಪಿಕ್. ಯಾಕಂದರೆ ಬ್ಲಾಕ್ ಹೀಲ್ಸ್ ಇದೆ, ನಡೆಯೋದಕ್ಕೂ ಈಸಿ ಆಗುತ್ತೆ. ಸೊ ದಿಸ್ ಇಸ್ ಮೈ ಫೇವ್ರೆಟ್ ಪರ್ಚೇಸ್ ಆಫ್ ದ ಡೇ, ಸೆಕೆಂಡ್ ಫೇವ್ರೆಟ್. ಬ್ಯೂಟಿಫುಲ್ ವೈಟ್ ಹೀಲ್ಸು. ನಂತರ ವೈಟ್ ಹೀಲ್ಸ್ ಇರಲಿಲ್ಲ, ಇವಾಗ ಆಫೀಸಿಗೆ ಬೇರೆ ಹೋಗ್ತಾ ಇದ್ದೀನಲ್ಲ, ಸೊ ಐ ಹ್ಯಾವ್ ಟು ವೇರ್ ಸಮ್ ರಿಯಲಿ ಗುಡ್ ಥಿಂಗ್ಸ್, ಅಂದರೆ ಔಟ್ಫಿಟ್ಟಿಗೆ ಮ್ಯಾಚ್ ಆಗುತ್ತೆ ಅದು. ಸೊ ಇದರ ಹೀಲ್ಸ್ ನೋಡಿ ಗೈಸ್, ನಾನು ಹೀಲ್ಸ್ ಇಷ್ಟ ಆಗಿ ತೊಗೊಂಡಿದ್ದು. ಆ್ಯಂಡ್ ಆಲ್ಸೋ ಕಲರು ತುಂಬ ಚೆನ್ನಾಗಿದೆ, ವೈಟ್ ಇರಲಿಲ್ಲ. ಇದು ಯಾವ ಬ್ರ್ಯಾಂಡಿಂದ ಅಂದರೆ ಸೆಲೆಸ್ಟೆ. ನಾನು ಹೇಳ್ದಾಗೆ ಸೆಲೆಸ್ಟೆ ಮೇಕ್ಸ್ ದ ಬೆಸ್ಟ್ ಫುಟ್ವೇರ್ ಇನ್ ದ UAE ರೀಜನ್. ಸೊ ನೀವೇನಾದರೂ ದುಬೈಗೆ ಬಂದಾಗ ಖಂಡಿತ ಈ ಸ್ಟೋರ್ ಸೆಂಟರ್ ಪಾಯಿಂಟ್ ಸ್ಟೋರ್ಗೆ ಹೋಗಿ ಚೆಕ್ ಮಾಡಿ, ನಿಮ್ಗೆ ಯಾವುದಾದ್ರೂ ಖಂಡಿತ ಇಷ್ಟ ಆಗೇ ಆಗುತ್ತೆ. ಸೊ ಇಲ್ಲಿ ನೋಡಿ ಗೈಸ್, ಸೆಕೆಂಡ್ ಫುಟ್ವೇರ್. ಥರ್ಡ್ ಒನ್ ಆಲ್ಸೋ ಫುಟ್ವೇರ್. ಈ ಫುಟ್ವೇರ್ ನೋಡಿ ಗೈಸ್, ಇದ್ರ ಮೇಲೆ ಅದೆಂಥದ್ದು ಸ್ಟೋನ್ ವರ್ಕ್ ಎಲ್ಲ ಇದೆ ಫ್ಲವರ್ ಶೇಪಲ್ಲಿ. ಇದೊಂದೂ ತುಂಬ ಚೆನ್ನಾಗಿದೆ, ಫ್ಲ್ಯಾಟ್ಸಿಗೆ ಲೈಕ್ ನಾನು ಲಾಂಗ್ ಡ್ರೆಸ್ ಎಲ್ಲ ಹಾಕೊಂಡ್ರೆ ತುಂಬ ಚೆನ್ನಾಗಿ ಕಾಣುತ್ತೆ. ಸೊ ದಿಸ್ ಇಸ್ ಆಲ್ಸೋ ವೆರಿ ನೈಸ್ ಪಿಕ್. ಇಷ್ಟೇ ಗೈಸ್ ಇವತ್ತಿಗೆ ಶಾಪಿಂಗ್, ದುಬೈ ಮಾಲ್ ಶಾಪಿಂಗ್. ಯೂಶಲಿ ನನಗೆ ಆನ್ಲೈನ್ ಶಾಪಿಂಗ್ ತುಂಬಾ ಇಷ್ಟ ಆಗುತ್ತೆ, ಯಾಕಂದರೆ ಕೂತಲ್ಲೇ ಫೋನಲ್ಲಿ ನೋಡಿ, ವೆಬ್ಸೈಟಲ್ಲಿ ನೋಡಿ ಆರ್ಡರ್ ಮಾಡಿಬಿಡ್ಬೋದು, ಸೈಜ್ ಗೊತ್ತಿದ್ರೆ ಅಥವಾ ಇನ್ಯಾವುದಾದ್ರೂ ಬ್ರ್ಯಾಂಡ್ ಗೊತ್ತಿದ್ರೆ. ಇಲ್ಲಿಂದ ಮಾಲಿಗೆ ಹೋಗಿ ಮಾಲಲ್ಲಿ ನಡೆದು ಅಂಗಡಿಗೆ ಹೋಗಿ ರೀಚ್ ಆಗಿ ಅಲ್ಲಿ ಸೆಲೆಕ್ಟ್ ಮಾಡಿ ಮತ್ತೆ ನಡೆದು ಮನೆಗೆ ಬರೋದು ಇಟ್ಸ್ ಅ ವೆರಿ ಬಿಗ್ ಟಾಸ್ಕ್. ಸೊ ಕೂತಲ್ಲೇ ಆನ್ಲೈನ್ ಆರ್ಡರ್ ಮಾಡೋದು ನಂಗೆ ಸಿಕ್ಕಾಪಟ್ಟೆ ಇಷ್ಟ. ಸೊ ಇನ್ನು 1-2 ತಿಂಗಳು ನಾನು ಗ್ಯಾರಂಟಿ ಮಾಲಿಗೆ ಹೋಗಿ ಏನೂ ಶಾಪ್ ಮಾಡೋದಿಲ್ಲ. ಐ ಆಮ್ ಟ್ರೈಂಗ್ ಟು ಕಂಟ್ರೋಲ್ ಮೈ ಎಕ್ಸ್ಪೆನ್ಸಸ್. ಹುಡುಗಿರ ಜಾಸ್ತಿ ಬಟ್ಟೆ ಚಪ್ಪಲಿ ಮೇಲೆ ಇನ್ವೆಸ್ಟ್ ಮಾಡೋದು ಕಡಿಮೆ ಮಾಡಿ, ರಾದರ್ ದೆನ್ ಇನ್ವೆಸ್ಟ್ ಆನ್ ಗೋಲ್ಡ್ ಆರ್ ರಿಯಲ್ ಎಸ್ಟೇಟ್ ಅಥವಾ ಇನ್ನೇನಾದರೂ ಮ್ಯೂಚುವಲ್ ಫಂಡ್ಸು ಅಥವಾ ಡೆಪಾಸಿಟು ಆ ಥರ ಇನ್ವೆಸ್ಟ್ಮೆಂಟ್ ಮಾಡಿ. ಯಾಕಂದರೆ ಬಟ್ಟೆ ಮತ್ತು ಚಪ್ಪಲಿ ಮೇಲೆ ಇನ್ವೆಸ್ಟ್ ಮಾಡೋದು ಇಟ್ಸ್ ಅ ವೇಸ್ಟಿಂಗ್. ಏನಾದರೂ 100% ನೆಸೆಸಿಟಿ ಇದ್ದರೆ ಮಾತ್ರ ಇನ್ವೆಸ್ಟ್ ಮಾಡಿ, ಇಲ್ಲಾಂದರೆ ಮಾಡೋಕ್ಕೆ ಹೋಗ್ಬೇಡಿ, ತೊಗೊಳಕ್ಕೆ ಹೋಗ್ಬೇಡಿ. ಸೊ ನಾನು ಲೈಫಲ್ಲಿ ಬೆಳೀತಾ ಇದನ್ನೆಲ್ಲ ಕಲ್ತ್ಕೊಂಡಿರೋದು. ಮುಂಚೆ ತುಂಬಾ ದುಡ್ಡು ಖರ್ಚು ಮಾಡ್ತಾಯಿದ್ದೆ ಬಟ್ಟೆಗೆ ಚಪ್ಪಲಿಗೆಲ್ಲ. ನಾವು ಐ ಹ್ಯಾವ್ ಸ್ಲೋ ಡೌನ್ ಅ ಬಿಟ್, ಮತ್ತು ಇರೋದನ್ನೇ ಮತ್ತೆ ರೀಪರ್ಪಸ್ ಮಾಡಿ ರೀಸ್ಟೈಲ್ ಮಾಡಿ ಹಾಕೋತಾ ಇದ್ದೀನಿ. ಸೊ ಅದೊಂದು ಪ್ರೋಗ್ರೆಸ್ ಆಗಿದೆ ನನ್ನ ಲೈಫಲ್ಲಿ. ನಿಮಗೂ ಸಾಧ್ಯವಾದರೆ ಖಂಡಿತ ಇದನ್ನು ಅಳವಡಿಸ್ಕೊಳ್ಳಿ, ಶಾಪಿಂಗ್ ಎಕ್ಸ್ಪೆನ್ಸಸ್ನ ಕಡಿಮೆ ಮಾಡಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ನಿಮಗೆ ನನ್ನ ಶಾಪಿಂಗ್ ಬ್ಲಾಗ್ ನೋಡಿ, ಶಾಪಿಂಗ್ ಏನೇನು ಮಾಡಿದೆ ಅಂತ ನೋಡಿ ಇಷ್ಟ ಆಯಿತು ಅಂದರೆ, ದುಬೈ ಮಾಲ್ ಟೂರ್ ನೋಡಿ ಇಷ್ಟ ಆಯಿತು ಅಂದರೆ ಗೊತ್ತಲ್ಲ, ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಯಾಕಂದರೆ ನನಗಿನ್ನೂ ಮೋಟಿವೇಶನ್ ಸಿಗುತ್ತೆ ಇನ್ನೂ ಒಳ್ಳೊಳ್ಳೆ ಕಾಂಟೆಂಟ್ ಕೊಡೋದಕ್ಕೆ ನಿಮಗೆಲ್ಲ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಟೇಕ್ ಕೇರ್ ಆಫ್ ಯೋರ್ ಸೆಲ್ಫ್. ಬೈ ಬಾಯ್.